ನಮ್ಮ ಹೆಸರು ಬಂದ್ಬಿಟ್ಟು ಅಮೃತ ಅಂತ. ನಮ್ಮ ಸರ್ ನಾವು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆಯವರು, ಬಾದ್ರಬಂಡಿ ಗ್ರಾಮ. ನಮ್ಮ ಸರ್ ಬೀರಪ್ಪ ಅಣ್ಕಿ ಸರ್ ಅವರು ನಮ್ಮಿಂದ ₹1 ಖರ್ಚಾಗಲಾರ್ದಂಗೆ ನಮ್ಮನ್ನು ವಿಮಾನದಲ್ಲಿ ಕರ್ಕೊಂಡು ಹೊಂಟಾರೆ. ನಮಗೆ ಭಾಳ ಖುಷಿ ಆಗ್ತಿದೆ ಸರ್. ಅಲ್ಲ, ಏನು ನಡೆಸಿದ್ದಾರೆ ನಿಮಗೆ? ನಮಗೆ ಫಸ್ಟು ಎಕ್ಸಾಮ್ ನಡೆಸಿದ್ದು ಸರ್. ಏಪ್ರಿಲ್ 14ರಂದು ಎಕ್ಸಾಮ್ ಇತ್ತು ಸರ್. ಅದರಲ್ಲಿ ಬರೆದವರು ಪಾಸ್ ಆಗಿದ್ದಾರೆ. ಪಾಸ್ ಆದ ನಾವು ಕರ್ಕೊಂಡು ಹೊಂಟಿವಿ ಸರ್. ಎಷ್ಟು ಜನ ಹೊಂಟ್ರಿ ನೀವು? 24 ಜನ ಹೊಂಟಿವಿ ಸರ್. ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ ಸರ್. ಯಾವಾಗಾದ್ರೂ ಹತ್ತಿದ್ರು ವಿಮಾನ? ಇಲ್ಲ ಸರ್, ನಾವು ಇಲ್ಲೇ ನಿಂತ್ಕೊಂಡು ನೋಡ್ತಿದ್ವಿ ಸರ್. ಈಗ ಅಲ್ಲಿಗೆ ಹೊಂಟಿವಿ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ಬೀರಪ್ಪ ಅಣ್ಕಿ ಅಂತ. ಏನು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆಯ ಬಾದ್ರಬಂಡಿ ಗ್ರಾಮದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಈಗಾಗಲೇ ಕಳೆದ ಏಪ್ರಿಲ್ 14ರಂದು ನಮ್ಮ ಶಾಲೆಯಿರುವಂಥ 220 ವಿದ್ಯಾರ್ಥಿಗಳಿಗೆ ನಾವು 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ. ಅದ್ರ ಮುಖ್ಯ ಉದ್ದೇಶ ಏನಂದರೆ ಈ 5, 6, 7, 8 ತರಗತಿ ವಿದ್ಯಾರ್ಥಿಗಳಿಗೆ ತರಗತಿಗೆ 6 ಅಂತ ಒಟ್ಟು 24 ಮಕ್ಕಳನ್ನು ನನ್ನ ಸ್ವಂತ ದುಡ್ಡಲ್ಲಿ ಏನಪ್ಪ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಹದಾಸೆಯಿಂದ ಈ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಇವತ್ತು ಎಲ್ಲರಿಗೂ ಅನ್ನ ನೀಡೋರು ರೈತರು, ನಮಗೆ ಶಿಕ್ಷಕರ ಅನ್ನ ನೀಡೋರು ಅದು ವಿಶೇಷವಾಗಿ ನಮಗೆ ಯಾರಂದರೆ ಮಕ್ಕಳೇ ನಮಗೆ ದೇವರು. ಹೆಂಗೆ ನಾವು ರೈತರನ್ನ ಇದು ಮಾಡ್ತೀವಿ, ಮಕ್ಕಳೇ ನಮ್ಗೆ ದೇವರು. ಈ ದೇವರನ್ನು ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಹದಾಸೆ ನಂದಿತ್ತು. ಹಾಗಾಗಿ ಯಾವ ವಿದ್ಯಾರ್ಥಿಯಿಂದ ಯಾರನ್ನೂ ಕೂಡ ₹1 ಹಣ ಸಂಗ್ರಹ ಮಾಡಿದೆ. ಸ್ವಂತ ನನ್ನ ಒಂದು ಖರ್ಚಿನಿಂದ ಇವತ್ತು ವಿಮಾನದ ಮೂಲಕ 24 ವಿದ್ಯಾರ್ಥಿಗಳನ್ನು ನಾನು ಜಿಂದಾಲಿಂದ ಬೆಂಗಳೂರು ನಗರಕ್ಕೆ ಕರ್ಕೊಂಡೋಗಿ ಅಲ್ಲಿ 2 ದಿನಗಳ ಕಾಲ ಅಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸೋದ್ರ ಜೊತೆಗೆ ಮರಳಿ ನಾವು ವಾಪಸ್ ರೈಲಿನ ಮೂಲಕ ಮತ್ತು ರವಿವಾರ ಇಲ್ಲಿ ಬೆಳಗ್ಗೆ ಬರ್ತೀವಿ. ಇದು ಸಂಪೂರ್ಣವಾಗಿ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಊಟದ ವಸತಿ ಎಲ್ಲ ಕೂಡ ನಾನೇ ಬರೆಸ್ತಾ ಇದ್ದೀನಿ. ನನ್ನ ಮಾದಾಸಿ ಏನಂದರೆ ಮಕ್ಕಳಿಗೆ, ಅದು ವಿಶೇಷವಾಗಿ ಬಾದ್ರಬಂಡಿ ಗ್ರಾಮ ಏನು ವಿಶೇಷವಾಗಿ ಕಾರ್ಮಿಕರು ಮತ್ತು ಬಡತನ ರೇಖೆಗಂತ ಕೇಳುವಂಥ ವರ್ಗಗಳೊಳಗೊಂಡಂಥ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಬರ್ತದೆ. ಇಂಥ ಸರ್ಕಾರಿ ಶಾಲೆಯಲ್ಲಿ ನಾನೊಬ್ಬ ಶಿಕ್ಷಕನಾಗಿ ಇಂಥ ಒಂದು ಸೇವೆ ಮಾಡಬೇಕನ್ನೋ ಮಾದಾಸಿಯಿಂದ ಇವತ್ತು ಈ ಒಂದು ಕಾರ್ಯಕ್ಕೆ ನಾನು ಮುಂದಾಗಿದ್ದೀನಿ. ಅಲ್ಲಿ ಏನೇನು ತೋರಿಸ್ತಾರೆ? ಬೆಂಗಳೂರಿಗೆ ಹೋದ ತಕ್ಷಣ ಈಗಾಗಲೇ ಮೊನ್ನೆ ಏನು ಸಭಾಧ್ಯಕ್ಷರಾದ UT ಖಾದರ್ ಸಾಹೇಬ್ರ ಜೊತೆ ಮಾತನಾಡಲಾಗಿದ್ದು, ಅವರು ಕೂಡ ಪರ್ಮಿಷನ್ ಕೊಟ್ಟರೆ ನಮಗೆ ವಿಧಾನಸೌಧನ ಹೊರಗಡೆಯಿಂದ ತೋರಿಸೋದು ಮುಖ್ಯ ಅಲ್ಲ, ಒಳಗಡೆ ಹೋಗಿ ಮುಖ್ಯಮಂತ್ರಿ ಇದೆ ಎಲ್ಲಿರ್ತೈತಿ, ಚೇಂಬರಲ್ಲಿ ಎಲ್ಲಿ ಅಧಿವೇಶನ ನಡೀತದೆ ಅದನ್ನೆಲ್ಲ ತೋರಿಸ್ಬೇಕನ್ನ ನೋಡ್ಬೇಕು ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ಮಾತಾಡಿದ. ಅವರು ಕೂಡ ನಮ್ಮ ಸಹಕಾರ ನೀಡಿ ಅವರು ಕೂಡ ಒಳಗಡೆ ಹೋಗಕ್ಕೆ ಅನುಮತಿ ನೀಡ್ಯಾರ. ಇವತ್ತು 2 ಗಂಟೆಗೆ ಏನು ಡಿಸೆಂಬರ್ 26 2 ಗಂಟೆಗೆ ವಿಧಾನಸೌಧ ನಾವೆಲ್ಲ ಮಕ್ಕಳು ಜೊತೆಗೆ ಪ್ರವೇಶ ಮಾಡಿ ವಿಧಾನಸೌಧ ಜೊತೆಗೆ ಅಲ್ಲಿ ನೆಹರು ತಾರಾಲಯ, ಆಮೇಲೆ ಕಬ್ಬನ್ ಪಾರ್ಕ್, ಆಮೇಲೆ ಅದ್ರ ಜೊತೆಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಇದು ನಮ್ಮ ಹರೇಕೃಷ್ಣ ಮಂದಿರವಾಗಿರುವಂಥ ಅಲ್ಲಿ ಕೂಡ, ಅದರ ಜೊತೆಗೆ ಹೈದರಾಲಿಯ ಬೇಸಿಗೆ ಅರಮನೆ, ಈ ಎಲ್ಲವನ್ನ 2 ದಿವಸಗಳ ಕಾಲ ವಿದ್ಯಾರ್ಥಿಗಳನ್ನ ತೋರಿಸುವಂಥ ವ್ಯವಸ್ಥೆ ಕೂಡ ಮಾಡಿದೆ. ಇಂದು ಬಾದ್ರಬಂಡಿಯ ಪ್ರಾಥಮಿಕ ಶಾಲೆ ಅದರ 5, 6, 7, 8 ಶಾಲೆಯ ಸುಮಾರು 24 ಹುಡುಗರು ಮತ್ತು 16 ಜನ ಶಿಕ್ಷಕರು ಮತ್ತು ಸ್ಕೂಲ್ ಸ್ಟಾಫ್ ಸೇರಿ ಒಟ್ಟು 40 ಜನ ಇವತ್ತು ಕೊಪ್ಪಳದಿಂದ ಬೆಂಗಳೂರಿಗೆ ವಿಮಾನಯಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 2 ದಿನಗಳ ಪ್ರವಾಸ ಮಾಡಿ ಮತ್ತೆ ಟ್ರೈನ್ ಮೂಲಕ ಹಿಂತಿರುಗಿರ್ತಾರೆ. ಇದರ ಸಂಪೂರ್ಣ ವೆಚ್ಚವನ್ನು ನಮ್ಮ ಬೀರಪ್ಪನವರು, ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಬೀರಪ್ಪನವರು ವಹಿಸ್ಕೊಂಡು ಮಕ್ಕಳಿಗೆ ಪ್ರವಾಸ ಮಾಡಬೇಕು, ಅಧ್ಯಯನ ಪ್ರವಾಸ ಮಾಡಿಸ್ಬೇಕು. ಇದರಿಂದ ಅವರಿಗೂ ಕೂಡ ಒಳ್ಳೆ ನಾಲೆಜ್ ಬರ್ತೈತೆ ಮತ್ತು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ಚಟುವಟಿಕೆ ಬರ್ತೈತೆ ಅನ್ನೋ ಉದ್ದೇಶದಿಂದ ಇವತ್ತು ಅವ್ರಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ. ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಇವತ್ತು ಪ್ರೇರಣೆಯಾಗಿದ್ದಾರೆ. ಇವತ್ತು ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರ ಅಂಥವರು ಮಕ್ಕಳಿಗೆ ಇಂಥ ಪ್ರವಾಸವನ್ನು ಕೈಗೊಂಡ್ರೆ ಮಕ್ಕಳಿಗೆ ಕೂಡ ಇವತ್ತು ವಿಶಾಲವಾದ ಜಗತ್ತಿನ ನಾಲೆಜ್ ಬರುತ್ತೆ. ಅದರಲ್ಲಿದ್ದ ಅವ್ರಿಗೂ ಕೂಡ ಒಂದು ಹೊಸ ಚೈತನ್ಯ ಬರುತ್ತೆ. ಇದರಿಂದ ಪ್ರವಾಸ ಮಾಡೋದ್ರಿಂದ ಇಂಥ ಕೆಲಸವನ್ನು ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿಗಿದ್ದಾರೆ ಅವರು ಕೂಡ ಕೈಗೊಳ್ಳಬೇಕು. ಇವತ್ತು ಬೀರಪ್ಪನವರು ಕೂಡ ನಾನು ವೈಯಕ್ತಿಕವಾಗಿ ಕೂಡ ಸಂಸದನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಸುಮಾರು 5 ಲಕ್ಷ ರೂಪಾಯಿ ಖರ್ಚನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ. ಇವತ್ತು ಅವರು ಶಾಲೆ ಶಿಕ್ಷಕರಿಗೆ ಪಾಠ ಮಾಡೋದ್ರಿಂದ ಪಗಾರ ಇಂಥ ಹೊಸ ಹೊಸ ಚಟುವಟಿಕೆ ಮಾಡೋದ್ರಿಂದ ನಾನು ಕೂಡ ಅವರಿಗೆ ಒಂದು ಪ್ರೇರಣೆಯಾದ ಸಾಮಾಜಿಕ ಪ್ರೇರಣೆ, ಎಲ್ಲ ಸಾಮಾಜಿಕ ಜವಾಬ್ದಾರಿ ತಪ್ಪಾಗಿಲ್ಲ. ನಮ್ಮ ಮಕ್ಕಳಿಗೆ ಯಾರೇ ಇರಲಿ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರವಾಸ ಒಂದು ಜವಾಬ್ದಾರಿ ಸಂದಿಗ್ಧಗಳಲ್ಲಿ ಯಾರ್ಯಾರು ಆತ್ಮವಿಶ್ವಾಸ ತಗೊಳ್ತದ ಮುಂದೆ ಬಂದಿದ್ದ ಕೆಲಸವನ್ನು ಮಾಡ್ರಿ ಅಂತ ನಾನು ಮಾಡ್ತೀನಿ. ಸರ್, ಇತ್ತೀಚೆಗೆ ಕೂಡ ಆಸೆ ಇತ್ತು, ಆದರೆ ಕೊನೆ ಕ್ಷಣದ ಬದಲಾವಣೆಗಳಿಂದ ಬರೋದಕ್ಕಾಗಲಿಲ್ಲ. ಆದರೂ ಕೂಡ ನಿಮ್ ರಿಸೀವ್ ಮಾಡ್ಕೊಳಕ್ ಆಗಲಿಲ್ಲ. ಇನ್ ಟೈಮಲ್ಲಿ ನಾನೇ ಲೇಟ್ ಆಯಿತು, ಸ್ವಲ್ಪ ಮಿಸ್ಗೈಡ್ ಆಗಿದ್ರಿಂದ. ನೀವು ಎಲ್ಲರೂ ಕೂಡ 2 ದಿನ ನಮ್ಮೊಂದಿಗಿರ್ತೀರಿ, ನಾವು ಕೂಡ ನಿಮ್ಮೊಂದಿಗಿರ್ತೀವಿ, ನಮ್ಮ ಫ್ಯಾಮಿಲಿ ಸಹ ನಿಮ್ಮ ಜೊತೆ ಇರುತ್ತೆ.
ನಿಮ್ಮ ಏನೇ ಕಷ್ಟ ಏನೇ ಇದ್ರು ಕೂಡ ನಮ್ಮ ಹತ್ರ ಹೇಳ್ಕೊಬೋದು ಮುಕ್ತವಾಗಿ. ಮಕ್ಕಳು ಅಷ್ಟೇನೆ, ಏನೇ ಬೇಕು ಅಂತ ಸಂಕೋಚ ಇಲ್ದಿರ ಕೇಳ್ಬೋದು. ಈ ತರದ್ ಬೇಕು ಅಂತ ಹೇಳಿದ್ರೆ ಆ ತರದ ನಾವು ಸಿದ್ಧಪಡಿಸ್ತೀವಿ ನಿಮ್ಗೆ ತಿಂಡಿನ ನಾಳೆ ಮೆನುಗೆ. ಆಕ್ಚುಲಿ ಇವತ್ತಿನ ಮೆನು ಹೇಳು. ಇವತ್ತಿನ ಮೆನು ಆಕ್ಚುಲಿ ಮಧ್ಯಾಹ್ನಕ್ಕೆ ಪುಳಿಯೋಗರೆ ಇತ್ತು, ಒಬ್ಬಟ್ಟು ಊಟ. ರಾತ್ರಿ ಒಬ್ಬಟ್ಟು ಊಟ ಮನೇಲೆ ಪ್ರಿಪೇರ್ ಆಗ್ತಾ ಇದೆ. ಸಂಜೆ ತಗೊಂಡ್ ಬರ್ತಾರೆ ನಮ್ಮ ಮನೆಯವರೆಲ್ಲ ಕೂಡ. ಹಾಗಾಗಿ ಮತ್ತೊಮ್ಮೆ ಮಕ್ಳಿಗೆಲ್ಲ ಏನಂತ ಅಂದ್ರೆ ಬೆಂಗಳೂರಿಗೆ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಟ್ರಿಪ್ ಒಂದು ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಪೂರಕವಾಗಿರ್ಲಿ. ನಿಮ್ಮ ಮಾಸ್ಟರ್ ನಿಮ್ಗೆ ಒಂದು ಎಕ್ಸಾಮ್ ಮಾಡೇ ನಿಮಗೆ ನಮ್ಮ ಅಣ್ಣ ಕರ್ಕೊಂಡ್ ಬಂದಿದ್ದಾರೆ. ಮಕ್ಳೇ ನೀವೆಲ್ಲ ಈಗ ಅಲ್ಲಿ ವಿಧಾನಸೌಧ ಮತ್ತೆ MS ಬಿಲ್ಡಿಂಗ್ ಎಲ್ಲ ನೋಡಿದ್ರಲ್ಲ, ಮುಂದೆ ಕೂಡ ಅದೇ ರೀತಿ ಓದಿ ದೊಡ್ಡವರಾಗಿ ಆ ಒಂದು ಆಫೀಸಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ನೀವು ಬೆಳಿಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಿ. ಮತ್ತೇನ್ ತಂದಿ? ಒಂದು ಚಿಕ್ಕ ನೋಟ್ಬುಕ್ ಮತ್ತೆ ಒಂದು ಪೆನ್ನ ಕೊಡ್ತಾ ಇದ್ದೀನಿ. ನೀವು ನಿಮ್ ಟ್ರಿಪ್ ಶುರುವಾಗ ಆರಂಭದಿಂದ ಹಿಡಿದು ಮುಕ್ತಾಯದವರೆಗೂ ನೀವು ಬರಿತಾ ಹೋಗ್ಬೇಕಲ್ಲಿ. ಕೊನೆ ಸಮ್ಮಪ್ಪಲ್ಲಿ ಕೊನೆ ದಿನ ಲಾಸ್ಟ್ ಡೇ ಹೀಗೆ ಎಲ್ಲ ಗ್ಯಾದರ್ ಆಗೋಣ, ಅಂದ್ರೆ ಎಲ್ಲ ಸೇರೋಣ. ಸೇರಿ ನೀವೆಲ್ಲ ಏನೇನ್ ನೋಡಿದ್ರಿ ಅದರ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕಾಗತ್ತೆ. ಆ ನಿಟ್ಟಲ್ಲಿ ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಪೆನ್ನು ಮತ್ತೆ ಬುಕ್ಸ್ ಅನ್ನ ಕೊಡುಗೆ ಕೊಡ್ತಿದ್ದೀನಿ. ಅದರಲ್ಲಿ ನೀವು ಏನಾಗ್ಬೇಕು ಅಂದ್ರೆ ನಿಮ್ಮೆಲ್ಲ ಪ್ರವಾಸದ ಒಂದು ಅನುಭವಗಳನ್ನ ಬರಿಬೇಕಾಗತ್ತೆ. ಓಕೆ ರೀ, ಧನ್ಯವಾದಗಳು.